ಎವ್ರಿವಾನ್. ತುಂಬ ದಿನ ಆಗೋಯಿತು ವಿಡಿಯೋ ಮಾಡಿದೆ. ಒಂದು 4-5 ಡೇಸನ್ನೇ ಗ್ಯಾಪ್ ಆಗೋಯಿತು ಬಿಕಾಸ್ ನಾನು ಸ್ವಲ್ಪ ಆಫೀಸ್ ವರ್ಕಲ್ಲಿ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೆ. ಸೊ ಇವತ್ತು ಏನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ನಾನು ರೀಸೆಂಟಾಗಿ ಏನೇನು ಸಾರಿ ತೊಗೊಂಡಿದ್ದೆ ಮತ್ತು ಯಾವ್ಯಾವ ಥರದ್ದು ರೆಡಿಮೇಡ್ ಬ್ಲೌಸಸ್ ತೊಗೊಂಡಿದ್ದೆ ಅದನ್ನೆಲ್ಲ ನಿಮಗೆ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಥರದ್ದು ರೆಡಿಮೇಡ್ ಬ್ಲೌಸಸ್ ತೊಗೊಂಡಿದ್ದೀನಿ. ಏನಂತ ಹೇಳಿದ್ರೆ, ನಾನು ಆಫೀಸ್ಗೆ ಜಾಸ್ತಿ ಕಾಟನ್ ಸ್ಯಾರೀಸ್ ಎಲ್ಲ ಹಾಕೋದ್ರಿಂದ ನನಗೇನಂತ ಹೇಳಿದ್ರೆ ಎಲ್ಲ ಈ ಥರ ರೆಡಿಮೇಡ್ ಬ್ಲೌಸಸ್ನ ಮಿಕ್ಸ್ ಆ್ಯಂಡ್ ಮ್ಯಾಚಸ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಸೊ ಈ ರೀಸೆಂಟಾಗಿ ಅದೆಲ್ಲ ಸ್ವಲ್ಪ ಹಳೆ ಬ್ಲೌಸಸ್ ಹಾಕಿ ತುಂಬ ಬೇಜಾರಾಗಿತ್ತು. ಸೊ ಇವಾಗ ಎಲ್ಲ ಸ್ಯಾರೀಸ್ಗೆ ಹೊಸ ಥರ ಬ್ಲೌಸಸ್ ಚೇಂಜ್ ಮಾಡಿದರೆ ಆಲ್ಮೋಸ್ಟ್ ಒಂದು ಹೊಸ ಲುಕ್ಕೇ ಬರುತ್ತೆ. ಸೊ ಅದಕ್ಕೆ ಎಲ್ಲ ಬ್ಲೌಸಸ್ ಎಲ್ಲ ತುಂಬ ಪರ್ಚೇಸ್ ಮಾಡಿದ್ದೀನಿ. ಎಲ್ಲದೂ ಎಕ್ಸ್ಕ್ಲೂಸಿವ್ ಆಗಿ ಸಕ್ಕತ್ತಾಗಿದೆ. ಯಾವ ಥರ ಅಂತ ಹೇಳಿದರೆ, ಆ ಬ್ಲೌಸಸ್ಸು ನಾನು ಕಾಟನ್ ಸ್ಯಾರೀಸ್ಗೂ ಹಾಕೋಬೋದು, ಇಲ್ಲಾಂದರೆ ಯಾವುದಾದ್ರೂ ಇವಾಗ ಫಂಕ್ಷನ್ ವೇರ್ಸ್ ಎಲ್ಲ ಇರುತ್ತಲ್ಲ, ಪಾರ್ಟಿ ವೇರ್ಸು, ಆ ಥರ ಸ್ಯಾರಿಗೂ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಬೋದು. ಆ ಥರದ್ದು ಬ್ಲೌಸಸ್ ತುಂಬ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ತೀನಿ. ಇವಾಗ ನೋಡಿ, ಫಸ್ಟ್ ಒನ್ ಬಂದು ಇದು ರೆಡ್ ಕಲರು. ಎಷ್ಟು ಚೆನ್ನಾಗಿದೆ ಅಲ್ವಾ? ಯಾಕಂದರೆ ನನಗೆ ರೆಡ್ ಅಂದರೆ ತುಂಬ ಇಷ್ಟ. ನನ್ನ ಹತ್ರ ರೆಡ್ ಸ್ಯಾರೀಸ್, ಅದು ಎಷ್ಟು ರೆಡ್ ಸ್ಯಾರೀಸ್ ಇದೆ ಅಂತ ಗೊತ್ತಿಲ್ಲ. ಸಿಲ್ಕ್ ಸ್ಯಾರಿಯಲ್ಲೂ ಇದೆ, ಮತ್ತು ಫ್ಯಾನ್ಸಿ ಸ್ಯಾರೀಸಲ್ಲಿದೆ, ಕಾಟನ್ ಸ್ಯಾರೀಸಲ್ಲಿದೆ, ತುಂಬ ರೆಡ್ ಇದೆ. ಸೊ ಅದಕ್ಕೆ ಈ ಥರ ವರ್ಕ್ ಇದೆ ಇದರಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಇದೆ. ನೋಡಿ ಎಷ್ಟು ನೀಟಾಗಿ ವರ್ಕ್ ಬಂದಿದೆ. ಇದಕ್ಕೆ ಇಲ್ಲೆಲ್ಲ ವರ್ಕ್ ಇದೆ. ಸೊ ಬಾಡಿ ಮೇಲೆ ಫುಲ್ ಇಲ್ಲಿ ವರ್ಕ್ ಬಂದು ವಿ ಶೇಪ್ ನೆಕ್ ಬಂದಿದೆ. ಹಾಗೆ ಹಿಂದ್ಗಡೆನೂ ಅಷ್ಟೇ, ಇದಕ್ಕೆ ಹಿಂದ್ಗಡೆ ಈ ಥರ ಬಟನ್ ಕೊಟ್ಟಿದ್ದಾನೆ, ಅಲ್ಲಿ ಸಹಿತ ಫುಲ್ ವರ್ಕ್ ಇದೆ. ಈ ವರ್ಕೂ ಅಷ್ಟೇ ತುಂಬ ಕ್ವಾಲಿಟಿ ಸಖತ್ತಾಗಿದೆ. ಇದರಲ್ಲಿರೋ ಥ್ರೆಡ್ ಏನು ಯೂಸ್ ಮಾಡಿದ್ರಲ್ಲ ಅದನ್ನು ತುಂಬ ಚೆನ್ನಾಗಿದೆ ಮತ್ತು ನೀಟಾಗಿದೆ. ಫಿನಿಶಿಂಗ್ ಸಖತ್ತಾಗಿದೆ ಇದು. ನಾನು ಇದಕ್ಕೆ ಏನಂತ ಹೇಳಿದ್ರೆ, ಕಾಟನ್ ಸ್ಯಾರಿಗೂ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಬೋದು. ಅಂದರೆ ತುಂಬ ಲೈಟ್ ಆಗಿರೋ ಸ್ಯಾರಿಗೆ ಇದನ್ನು ಹಾಕಿದ್ರೆ ಇದು ಒಂದು ಸ್ವಲ್ಪ ತುಂಬ ಡಾರ್ಕ್ ಮತ್ತು ಬೋಲ್ಡ್ ಆಗಿರೋದ್ರಿಂದ ಅದೊಂಥರ ಕಾಂಪನ್ಸೇಟ್ ಆಗುತ್ತೆ. ಸೊ ಇದು ಒಂದು ಆ ಥರ ಬ್ಲೌಸು. ಇದೇ ಸೇಮ್ ಡಿಸೈನಲ್ಲಿ ತುಂಬ ಕಲರ್ಸ್ ತೊಗೊಂಡ್ಬಿಟ್ಟಿದ್ದೀನಿ. ಬಿಕಾಸ್ ಇದಕ್ಕೆ ಸ್ಲೀವ್ಸನ್ನು ಕೊಟ್ಟಿರ್ತಾನೆ. ಇನ್ ಕೇಸ್ ನೀವು ಸ್ಲೀವ್ಸ್ ಹಾಕ್ಸ್ಕೊಬೇಕು ಅಂತ ಹೇಳಿದ್ರೆ ಇಷ್ಟುದ ಅಂತೂ ಬರುತ್ತೆ. ಸೊ ಇವಾಗೆಲ್ಲ ವಿ ನೆಕ್ ಟ್ರೆಂಡಿಂಗ್ ಇರೋದ್ರಿಂದ ಅದೇ ಥರದ್ದೇ ತೊಗೊಂಡೆ ನಾನು. ನೋಡಿ, ಇದಕ್ಕೆ ಈ ಡೋರಿ ಬರುತ್ತಲ್ಲ ಕಟ್ಟೋದು, ಅದ್ರ ಕೆಳಗಡೆನೂ ಸಹಿತ ವರ್ಕ್ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ. ಆಲ್ಮೋಸ್ಟ್ ಇದೇನಂತ ಹೇಳಿದ್ರೆ, ನೀವೇ ಬಟ್ಟೆ ತೊಗೊಂಡು ಹೊಲಿಸಿ ವರ್ಕ್ ಮಾಡಿಸಿದಿರೇನೋ ಅನ್ನೋಷ್ಟು ಚೆನ್ನಾಗಿ ಇದು ಕಾಣುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ ಇದು ಹಾಕೊಂಡಾಗ. ಆಮೇಲೆ ಇನ್ನೊಂದು ಬಂದು ಈ ಥರ ವೈಟ್ ಬ್ಲೌಸು. ನೋಡಿ ಎಷ್ಟು ಚೆನ್ನಾಗಿದೆ. ನನ್ನ ಹತ್ರ ಒಂದು ವೈಟ್ ಸಾರಿ ತೊಗೊಂಡಿದ್ದೆ, ಅದಕ್ಕಿದು ಪರ್ಫೆಕ್ಟ್ ಮ್ಯಾಚ್ ಇದೆ. ಮತ್ತು ಇದು ವೈಟ್ ಬ್ಲೌಸ್ ಆಗಿರೋದ್ರಿಂದ ನಾನು ತುಂಬ ಸಾರಿ ಜೊತೆಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಕೂಡ ಮಾಡ್ಬೋದು. ಸೊ ದಿಸ್ ಇಸ್ ಒನ್ ಕಲೆಕ್ಷನ್. ಆಮೇಲೆ ನೋಡಿ, ಅದರಲ್ಲೇ ಮತ್ತೆ ವೈಟಲ್ಲಿ ಇನ್ನೊಂದು ಕೂಡ ತೊಗೊಂಡಿದ್ದೀನಿ. ಇನ್ನೂ ಪ್ಯಾಕಿಂದ ಬಿಚ್ಚೇ ಇಲ್ಲ, ನಾನು ತೋರಿಸ್ತೀನಿ ನಿಮಗೆ. ನೋಡಿ ಇದೆಷ್ಟು ಚೆನ್ನಾಗಿದೆ ಅಂತ. ಇದೂ ಅಷ್ಟೇ, ವರ್ಕ್ ಅಂದರೆ ಫುಲ್ ಚೆನ್ನಾಗಿದೆ. ಈ ಥ್ರೆಡ್ ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಇದೊಂಥರ ಬ್ರೊಕೆಡ್ ಬ್ಲೌಸ್ ಅಂತ ಬರುತ್ತಲ್ಲ, ಆ ಥರ ಕ್ವಾಲಿಟಿ ಇದೆ ಇದಕ್ಕೆ. ಸೊ ಹಿಂದ್ಗಡೆ ಕೂಡ ವರ್ಕ್ ಇದೆ. ಸೊ ಇದೇನು ವಿ ನೆಕ್ಕೇನು ಅಲ್ಲ, ಬಟ್ ಚೆನ್ನಾಗಿ ಕಾಣ್ತಾಯಿತ್ತು ಇದನ್ನು ಹಾಕೊಂಡಾಗ. ಸೊ ಇದೂ ಅಷ್ಟೇ ತುಂಬ ಅಂದರೆ ತುಂಬ ಸ್ಯಾರೀಸಿಗೆ ಮ್ಯಾಚ್ ಮಾಡ್ಬೋದು. ಇದು ಒಂದು ಸ್ವಲ್ಪ ಮೆಟೀರಿಯಲ್ಲು ಒಂದು ಸ್ವಲ್ಪ ಶೈನಿ ಇದೆ. ಸೊ ಅದಕ್ಕಿದು ಎಲ್ಲ ಕಾಟನ್ ಸ್ಯಾರಿಗೆ ಮ್ಯಾಚ್ ಮಾಡೋಕ್ಕಾಗಲ್ಲ ಅಂದ್ಕೊಂಡ್ಬಿಟ್ಟು ನಾನು ಇದನ್ನು ತೊಗೊಂಡೆ, ಈ ವೈಟು. ಈ ವೈಟ್ ಅಲ್ಲದೆ ಇದಂದರೆ ವರ್ಕ್ ಇರೋ ವೈಟು ನನ್ನ ಹತ್ರ ಇನ್ನೊಂದು ಪ್ಲೇನ್ ವೈಟಲ್ಲೂ ಸಹಿತ ಇದೆ. ಅದನ್ನು ಸಹಿತ ನಾನು ತುಂಬ ಸ್ಯಾರೀಸ್ಗೆ ಮ್ಯಾಚ್ ಮಾಡ್ಬೋದು. ಆಮೇಲೆ ಇನ್ನೊಂದು ಬಂದು ಈ ಥರ ಕಾರ್ಬನ್ ಬ್ಲೂ. ನೋಡಿ ಎಷ್ಟು ಚೆನ್ನಾಗಿದೆ ಕಲರ್, ಎಷ್ಟು ರಿಚ್ ಆಗಿದೆ ಅಂದರೆ. ಮತ್ತು ಏನಂತ ಹೇಳಿದರೆ, ನಾವಿವಾಗ ವರ್ಕ್ ಮಾಡಿಸುವಾಗ ಈ ಥರ ಒಂದು ಸೈಡಲ್ಲಿ ಮಾತ್ರ ವರ್ಕ್ ಕೊಡ್ತಿರ್ತಾನಲ್ವಾ, ಎಲ್ಲಿ ವರ್ಕ್ ಮಾಡಿಸಿದ್ರು ನಮ್ಗೆ ಚಾರ್ಜ್ ಮಾಡ್ತಾರಲ್ವ. ಬಟ್ ಇದರಲ್ಲಿ ನೋಡಿ, ರೆಡಿಮೇಡ್ ಬ್ಲೌಸಲ್ಲಿ ಎಷ್ಟು ಚೆನ್ನಾಗಿ ಕೊಟ್ಟಿರೋದಂದರೆ, ಇಲ್ಲಿ ಫುಲ್ಲು ನೆಕ್ಕಿಗೆ ವರ್ಕ್ ಇದೆ, ಕೆಳಗಡೆನೂ ವರ್ಕ್ ಇದೆ, ಮತ್ತು ಹಿಂದೆನೂ ಅಷ್ಟೇ ಫುಲ್ಲು ನಿಮಗೆ ಎಷ್ಟು ನೆಕ್ ಏನು ಬರುತ್ತೆ ಅಲ್ಲೂ ವರ್ಕು, ಕೆಳಗಡೆನೂ ವರ್ಕ್ ಇದೆ. ಅದಾಗ ಸಖತ್ತಾಗಿ ತುಂಬ ರಿಚಾಗಿ ಕಾಣುತ್ತೆ. ಮತ್ತು ಈ ಡೋರಿಗೆ ಸಹಿತ ಎಂಡಲ್ಲಿ ವರ್ಕ್ ಇದೆ. ಇದೊಂದು ಸ್ವಲ್ಪ ಸಾಫ್ಟ್ ಮೆಟೀರಿಯಲ್ ಇದೆ. ಓಕೆ ಮೆಟೀರಿಯಲ್ ಇಸ್ ನಾಟ್ ದಾಟ್ ಗ್ರೇಟ್, ಬಟ್ ಏನಂತ ಹೇಳಿದ್ರೆ, ಹಾಕಿ ನಾನು ಒಳ್ಳೆ ಇದಕ್ಕೆ ಕಲರ್ ಕಾಂಬಿನೇಷನ್ ಹಾಕಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿದಾಗ ಇಟ್ ಲುಕ್ಸ್ ವೆರಿ ಎಲಿಗೆಂಟ್ ಆ್ಯಕ್ಚುಲಿ. ಆಮೇಲೆ ಇನ್ನೊಂದು ಬಂದು ಈ ಥರ ಇದು ಗೋಲ್ಡನ್ ಮೇಲೆ ಸೆಲ್ಫ್ ಗೋಲ್ಡನ್ ವರ್ಕೇನೆ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಇದು.
ನೋಡಿ ಇದ್ರ ಮೇಲೆಲ್ಲ ವರ್ಕ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಕ್ಕೂ ಅಷ್ಟೇ ಎಲ್ಲ ಕಡೆನೂ ವರ್ಕ್ ಇದೆ. ಹಾಗೆ ಸಟಲ್ ಲುಕ್ಕು ಸಹಿತ ಇದೆ. ಇದು ತುಂಬ ಚೆನ್ನಾಗಿದೆ. ಇದೂ ಅಷ್ಟೇ. ಇವನು ಗೋಲ್ಡನ್ ಬ್ಲೌಸ್ ಎಷ್ಟು ಸಾರಿ ಜೊತೆಗೆ ನೀವು ಮ್ಯಾಚ್ ಮಾಡ್ಬೋದು ಅಂತ ನಿಮಗೆ ಗೊತ್ತಿರುತ್ತೆ. ಎಲ್ಲ ಡಾರ್ಕ್ ಮರೂನ್ ಅದು ಮತ್ತು ಇದು ಸೆಲ್ಫ್ ಕಲರ್ ಇರೋವಂಥದ್ದು ಮತ್ತು ಗೋಲ್ಡನ್ ಕಲರ್ ಇರೋವಂಥದ್ದು, ತುಂಬ ಕಲರ್, ಆರೆಂಜ್ ಕಲರ್ ಎಲ್ಲದಕ್ಕೂ ನಾವು ಮ್ಯಾಚ್ ಮಾಡ್ಬೋದು. ಆಮೇಲೆ ಇನ್ನೊಂದು ನೋಡಿ, ಇದನ್ನು ಗೊತ್ತಿಲ್ಲ ನನಗೆ. ಇದು ಒಂದು ಡಿಸೈನಲ್ಲಿ ಇವಾಗ ರೆಡ್ ತೋರಿಸಿದ್ದೆ ಅಲ್ಲ, ಅದೇ ಸೇಮ್ ಡಿಸೈನಲ್ಲಿ ಡಿಫ್ರೆಂಟ್ ಕಲರ್ದು ತುಂಬ ತೊಗೊಂಡಿದ್ದೀನಿ. ಬಿಕಾಸ್ ಅದು ನನ್ನ ಹತ್ರ ಇರುವಂಥ ಎಲ್ಲ ಸಿಲ್ಕ್ ಪಾರ್ಟಿ ವೇರ್ ಸಾರೀಸ್ಗೆಲ್ಲ ಅದು ಮ್ಯಾಚ್ ಆಗ್ತಾಯಿದೆ ಆಲ್ಮೋಸ್ಟ್. ನಾನೇನಂತ ಹೇಳಿದ್ರೆ ಇವಾಗ ಟೇಲರ್ ಹತ್ರ ಹೋಗ್ಬಿಟ್ಟು ಬ್ಲೌಸ್ ಹೊಲ್ಸ್ಕೊಂಬರೋದು ಆ ಸ್ಟ್ರೆಸ್ಸು ಇವಾಗ ಅಷ್ಟೊಂದಿಲ್ಲ. ಯಾಕಂದರೆ ನಂಗೆ ಸಡನ್ನಾಗಿ ಇವಾಗ ಸ್ಯಾರಿ ತೊಗೊಂಡಿದ್ದ ತಕ್ಷಣ ಅದು ಹೆವಿ ಸ್ಯಾರಿ ಇರಲಿ ಲೈಟ್ ಸ್ಯಾರಿ ಇರಲಿ ಅದಕ್ಕೆ ತಕ್ಷಣ ಹಾಕೋಕ್ಕೆ ನನ್ನ ಹತ್ರ ಬ್ಲೌಸಸ್ ರೆಡಿ ಇದೆ. ನೋಡಿ ಇದು ಎಷ್ಟು ಚೆನ್ನಾಗಿದೆ. ಇದಂತೂ ಬ್ಯೂಟಿಫುಲ್ ಆಯಿತಾ. ಕಲರ್ ಇಸ್ ಓನ್ಲಿ ಸೋ ಬ್ಯೂಟಿಫುಲ್. ನಾನು ಇದೇ ಕಲರ್ದು ಒಂದು ಬನಾರಸಿ ಸ್ಯಾರಿ ತೊಗೊಂಡಿದ್ದೀನಿ, ಅದನ್ನು ನಾನು ತೋರಿಸ್ತೀನಿ ಈ ಬ್ಲಾಗಲ್ಲೇ. ಅದಕ್ಕೇನಂತ ಹೇಳಿದರೆ ಬ್ಲೌಸ್ ಹೊಲ್ಸ್ಕೊಂಡೋದೇ ಬೇಡ, ನಾನು ಇವಾಗ ಇದನ್ನೇ ಹಾಕಿದ್ರೆ ಆಯಿತು. ಬಟ್ ಯಾರೂ ಇದು ರೆಡಿಮೇಡ್ ಅಂತ ಹೇಳೋದಿಲ್ಲ, ಬಿಕಾಸ್ ಅಷ್ಟು ಚೆಂದ ವರ್ಕ್ ಇದೆ ಇದಕ್ಕೆ, ನೀವು ನೋಡಿದ್ರೇ ಗೊತ್ತಾಗುತ್ತೆ. ಮತ್ತು ಇವ್ರು ಕೊಟ್ಟಿರೋ ಈ ಕ್ಲಾತ್ ಇದೆಯಲ್ಲ ತುಂಬ ಒಳ್ಳೆ ಕ್ವಾಲಿಟಿ ಇದೆ ಇದಕ್ಕೆ. ನಾವು ಆ್ಯಕ್ಚುಲಿ ಇದನ್ನೆಲ್ಲ ತೊಗೊಂಡು ಹೊಲಿಸಿ ಇಷ್ಟು ವರ್ಕ್ ಮಾಡ್ಸೋಕ್ಕೆ ನಿಜ ವಿ ಹ್ಯಾವ್ ಟು ಪೇ ಸೋ ಮಚ್. ಬಟ್ ನಂಗೆ ಆನ್ಲೈನಲ್ಲಿ ನಾನು ಬೈ ಮಾಡಿರೋದು ಅಷ್ಟೊಂದು ನನಗೆ ಏನೂ ಕಾಸ್ಟ್ಲಿ ಬಿದ್ದಿಲ್ಲ. ನಿಮಗೆ ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿರುತ್ತೆ ರೆಡಿಮೇಡ್ ಬ್ಲೌಸಸ್ ಸ್ವಲ್ಪ ನಾವು ಹೊಲಿಸ್ಕೊಳೋಕ್ಕಿಂತ ಪ್ರೈಸಸ್ ಕಮ್ಮಿನೇ ಇರುತ್ತೆ ಯಾವಾಗ್ಲೂ. ಆಮೇಲೆ ಇದು ಮೋಸ್ಟ್ಲಿ ನಾನು ಯಾವುದೋ ವ್ಲಾಗಲ್ಲಿ ತೋರಿಸಿದ್ದೀನಿ ಯೆಲ್ಲೋ ಕಲರ್ ಅಂತ ಅಂದ್ಕೊತೀನಿ. ಬಟ್ ಐ ಡೋಂಟ್ ನೋ, ತೋರಿಸಿದ್ನಲ್ಲ ಒಂದ್ಸಲ ನಿಮಗೆ ತೋರಿಸ್ಬಿಡ್ತೀನಿ. ನೋಡಿ ಈ ಕಲರ್ ಹೆಂಗಿದೆ ಅಂತ. ಒಂಥರ ಎಲ್ಲೋ ಆಯಿತಾ, ತುಂಬ ಶೈನಿ ಸಕ್ಕದಾಗಿದೆ. ಇದಂತೂ ನೀವು ಯಾವುದು ಗ್ರೀನ್ ಜೊತೆಗೆ ಮ್ಯಾಚ್ ಮಾಡ್ಬೋದು, ಬ್ಲೂ ಸ್ಯಾರಿ ಜೊತೆಗೆ ಮ್ಯಾಚ್ ಮಾಡ್ಬೋದು. ನನ್ನ ಹತ್ರ ಇದೇ ಕಲರ್ದು ಎಲ್ಲೋದು ಒಂದು ಸ್ಯಾರಿ ಇದೆ, ಅದನ್ನು ಅಷ್ಟೇ ಎಲ್ಲೋ ಬಂದು ಗೋಲ್ಡನ್ ಬಾರ್ಡರ್ ಇತ್ತು. ಅದಕ್ಕೆ ನಾನು ಬ್ಲೌಸ್ ಹೊಲಿಸಿರ್ಲಿಲ್ಲ, ಅದಕ್ಕೆ ಗೋಲ್ಡನ್ ಬ್ಲೌಸ್ ಹಾಕೊತಿದ್ದೆ. ಇವಾಗಂತೂ ಇದು ಪರ್ಫೆಕ್ಟ್ ಮ್ಯಾಚು, ಇದನ್ನು ಹಾಕೊಬೋದು. ಹಿಂದೆ ನೋಡಿ ಎಷ್ಟು ಚೆನ್ನಾಗಿದೆ ಇದ್ರದ್ದು ಪ್ಯಾಟ್ರನು ಬ್ಲೌಸ್ದು, ಎಷ್ಟು ಚೆಂದ ಇದೆ ಅಂತ ಹೇಳಿದರೆ ನನಗೆ ಒಂದೊಂದ್ಸಲ ಇವಾಗ ಅನಿಸುತ್ತೆ ಸುಮ್ಮನೆ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ಬ್ಲೌಸ್ ಹೊಲ್ಸೋಕ್ಕೆ ಅಂತ ಹೇಳ್ಬಿಟ್ಟು. ಮತ್ತು ಇದೇ ಮರೂನಲ್ಲಿ ಇವಾಗ ತೋರಿಸಿದ್ದೆ ಅಲ್ಲ, ಅದರಲ್ಲಿ ಸ್ವಲ್ಪ ಸೆಟಲ್ ಲುಕ್ ಇರೋ ಅಂಥದ್ದು ಇನ್ನೊಂದು ತೊಗೊಂಡಿದ್ದೀನಿ. ಬಿಕಾಸ್ ಇದೇನಂತ ಹೇಳಿದರೆ ಅದರಲ್ಲಿ ಸ್ವಲ್ಪ ಬುಟ್ಟ ಎಲ್ಲ ಜಾಸ್ತಿ ಬಂದಿರೋದ್ರಿಂದ ಅದೊಂದು ಸ್ವಲ್ಪ ಪಾರ್ಟಿ ವೇರ್ಸ್ಗೆ ಸೂಟ್ ಆಗುತ್ತೆ. ಇದಾದರೆ ನನ್ನ ಕಾಟನ್ ಸ್ಯಾರೀಸ್ಗೆ ಜೊತೆಗೆ ಸ್ವಲ್ಪ ಇದನ್ನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡೋಕ್ಕಾಗುತ್ತೆ ಅಂತ ಇದನ್ನು ತೊಗೊಂಡೆ. ಇದನ್ನು ನೋಡಿ ಇದು ಎಷ್ಟು ಚೆನ್ನಾಗಿದೆ. ನಂಗೆ ಏನಂತ ಹೇಳಿದರೆ ಒಂದೇ ಡಿಸೈನಲ್ಲಿ ಬೇರೆ ಬೇರೆ ಕಲರ್ಸ್ ಇದ್ರೂ ಪರವಾಗಿಲ್ಲ, ಐ ನೋ ಹೌ ಟು ಮಿಕ್ಸ್ ಆ್ಯಂಡ್ ಮ್ಯಾಚ್. ನೀವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡೋಕ್ಕೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿದ್ರೆ ಯು ಕ್ಯಾನ್ ಎಕ್ಸ್ಪೆರಿಮೆಂಟ್ ಇನ್ ದ್ಯಾಟ್ ವೇ. ಸೊ ಆಮೇಲೆ ಇನ್ನೊಂದು ಇದು ಅಷ್ಟೇ ತುಂಬ ಬ್ಯೂಟಿಫುಲ್ ಆಗಿದೆ ಈ ಬ್ಲೌಸು. ನನಗೇನಂತೆಲ್ಲ ವೆಲ್ವೆಟ್ ಬ್ಲೌಸಸ್ ಅಂದರೆ ತುಂಬ ಇಷ್ಟ ಆಗ್ತಾಯಿತ್ತು ಇತ್ತೀಚೆಗೆ. ನೋಡಿ ದಿಸ್ ಇಸ್ ವೆಲ್ವೆಟ್ ಆ್ಯಕ್ಚುಲಿ. ಈ ಕ್ಲಾತ್ ಏನಿದೆ ಅಲ್ಲ, ಈ ವೆಲ್ವೆಟ್ ಕ್ಲಾತ್ ಎಷ್ಟು ಚೆಂದ ಇದೆ ಅಂದರೆ ತುಂಬ ರಾಯಲ್ ಲುಕ್ ಇದೆ ಇದಕ್ಕೆ. ಹಾಕೊಂಡಾಗ ಎಷ್ಟು ಮತ್ತು ಸಾಫ್ಟ್ ಅಂದರೆ ಸಾಫ್ಟ್ ಇದೆ ಇದು. ಮುಟ್ಟಿದ್ರೆ ಇಲ್ಲ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಕ್ವಾಲಿಟಿ ಸಖತ್ತಾಗಿದೆ ಇದು ಈ ಕ್ಲಾತಿಂದು. ಅದಕ್ಕೂ ಅಷ್ಟೇ ಈ ಥರ ವಿ ಶೇಪಲ್ಲಿ, ಅಂದರೆ ಫುಲ್ಲು ಡೀಪ್ ವಿ ಅಲ್ಲ, ಈ ಥರ ಶೇಪಲ್ಲಿ ಬ್ಲೌಸ್ ಇದೆ. ಇದಕ್ಕೂ ಅಷ್ಟೇ ಹಿಂದ್ಗಡೆನೂ ಈ ಥರ ವರ್ಕ್ ಕೊಟ್ಟಿದ್ದಾನೆ. ಈಗೇನಂತ ಹೇಳಿದ್ರೆ ನನ್ನ ಹತ್ರ ಇವಾಗ ತುಂಬ ಏನದು ಮೈಸೂರು ಸಿಲ್ಕ್ ಕ್ರೇಪು ತುಂಬ ಸ್ಯಾರೀಸ್ ತೊಗೊಂಡ್ಬಿಟ್ಟಿದ್ದೀನಿ. ಅದಕ್ಕೆಲ್ಲ ಇವಾಗ ಎಲ್ಲದಕ್ಕೂ ಬ್ಲೌಸ್ ಹೊಲ್ಸೋಕ್ಕೆ ನನಗೆ ಟೈಮೇ ಆಗ್ತಿಲ್ಲ. ಫ್ರ್ಯಾಂಕಾಗಿ ಹೇಳ್ತೀನಿ, ಆಫೀಸಲ್ಲಂತೂ ಇಷ್ಟು ಕೆಲಸ ಇರುತ್ತೆ, ಬೆಳಗ್ಗೆ ಕೂತಿದ್ದು ಒಂದೇ ಗೊತ್ತಾಗುತ್ತೆ. ಆಮೇಲೆ ಬರೋ ಅಷ್ಟೊತ್ತಿಗೆ ಲಾಕೌಟ್ ಟೈಮು ಅಂತ ನಂಗೆ ರಿಯಲೈಸ್ ಆಗುತ್ತೆ, ಅಷ್ಟು ಕೆಲಸ ಇರುತ್ತೆ. ಆಮೇಲೆ ಸ್ಯಾಟರ್ಡೆ ಸಂಡೇ ಬಂತಂತ ಹೇಳಿದರೆ ನನಗೆ ಬರೀ ಇದನ್ನೆಲ್ಲ ತೊಗೊಂಡೋಗಿ ಬ್ಲೌಸ್ ಹೊಲ್ಸೋದು, ಆ ಟೈಲರ್ ಹತ್ರ ಕೊಡೋದು, ಅದೊಂಥರ ಒಂದು ತುಂಬ ಸ್ಟ್ರೆಸ್ಫುಲ್ ಅನಿಸುತ್ತೆ. ಅದಕ್ಕೆ ಇವಾಗ ಸ್ವಲ್ಪ ನೋಡಿ ಆರ್ಡರ್ ಮಾಡ್ತೀನಿ. ಏನಂತ ಹೇಳಿದ್ರೆ ನಾನು ಯಾವ ಸಾರಿ ತೊಗೊಂಡಿದ್ದೀನಿ ಅದು ಕಲರ್ ಎಲ್ಲ ನೋಡಿಬಿಟ್ಟು ಈ ಥರ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡೋಕ್ಕೆ ಆರ್ಡರ್ ಮಾಡ್ಕೊಂಡಿದ್ದೆ. ಇದು ಆ್ಯಕ್ಚುಲಿ ನಂದೊಂದು ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿ ತೊಗೊಂಡಿದ್ದೆ, ಅದನ್ನು ತೋರಿಸ್ತೀನಿ ಈ ವ್ಲಾಗಲ್ಲಿ. ಈ ಥರನೇ ಬ್ಲೂ ಬಾರ್ಡರ್ ಇದೆ, ಅದಕ್ಕೆ ಬಾಡಿ ಬಂದು ಫುಲ್ಲು ಗ್ರೀನ್ ಕಲರ್ ಇದೆ, ಅದಕ್ಕೆ ಇದು ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ. ಸೊ ಅದಕ್ಕೆ ಇದನ್ನು ತೊಗೊಂಡಿದ್ದೆ. ಸೇಮ್ ಅದೇ ಥರ ಪ್ಯಾಟರ್ನಲ್ಲಿ ಪರ್ಪಲ್ ಕಲರ್ ಕೂಡ ತೊಗೊಂಡಿದ್ದೀನಿ. ಬಿಕಾಸ್ ಈ ಪರ್ಪಲ್ ಕಲರಲ್ಲೂ ಸಹಿತ ನನ್ನ ಹತ್ರ ಮೈಸೂರು ಸಿಲ್ಕ್ ಕ್ರೇಪ್ ತೊಗೊಂಡಿದ್ದೀನಿ. ಸೊ ಇದಾಗುತ್ತೆ ಅಂತ ತೊಗೊಂಡೆ. ಮುಂಚೆ ನನ್ನ ಹತ್ರ ಪರ್ಪಲಲ್ಲಿ ಇನ್ನೊಂದು ಥರನೂ ಇದೆ, ಇನ್ನೊಂದು ಬೇಕಾದ್ರೆ ತೋರಿಸ್ತೀನಿ ನೋಡಿ. ಪರ್ಪಲಲ್ಲಿ ನನ್ನ ಹತ್ರ ಇದೇ ಥರ ಹುಚ್ಚಿ ಸ್ವಲ್ಪ ಈ
ಒಂದೇ ಕಲರಲ್ಲಿ ಡಿಫ್ರೆಂಟ್ ಥರದ್ದು ಪ್ಯಾಟರ್ನ್ ಇರೋದು ತೊಗೊತೀನಿ. ನೋಡಿ ಇದು ನನಗೆ ಇಷ್ಟ, ಈ ಡಿಸೈನಲ್ಲಿ ನಂಗೆ ತುಂಬ ಇಷ್ಟ ಆಯಿತು. ಇದು ಹಾಕಿದಾಗ ಅದು ಎಷ್ಟು ರಿಚ್ ಲುಕ್ ಕೊಡುತ್ತೆ ಅಂತ ಹೇಳಿದ್ರೆ, ನಾವು ಎಷ್ಟೊಂದು 5-6 ಸಾವಿರ ಎಲ್ಲ ಕೊಟ್ಬಿಟ್ಟು ಈ ಥರ ವರ್ಕ್ ಎಲ್ಲ ಮಾಡಿಸಿ ಬಂದಿರೋ ಬ್ಲೌಸ್ಗಿಂತನೂ ಫಿನಿಶಿಂಗು ಮತ್ತು ಆ ವರ್ಕ್ ಮತ್ತು ಇದು ಮಟೀರಿಯಲ್ಸ್ ಆಯಿತಾ ಅಷ್ಟು ಚೆನ್ನಾಗಿದೆ. ಸೊ ಅದಕ್ಕೆ ನಾನು ಅಂದ್ಕೊಂಡೆ ಐ ವಿಲ್ ಬೈ ಆ್ಯಂಡ್ ಕೀಪ್, ಎಲ್ಲ ಸ್ಯಾರೀಸ್ಗೂ ಮ್ಯಾಚ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ಪರ್ಪಲಲ್ಲೇ ಸ್ವಲ್ಪ ಚೇಂಜ್ ಆಯಿತಾ, ಇದೊಂಥರ ಪರ್ಪಲು ಮತ್ತು ಇದೊಂಥರ ಪರ್ಪಲು, ಇನ್ನೊಂದು ಪ್ಲೇನ್ ಪರ್ಪಲ್ ಇದೆ ನನ್ನ ಹತ್ರ, ಅದನ್ನು ಅಷ್ಟೇ. ಇದೆಲ್ಲ ಸೇರಿಸ್ಬಿಟ್ರೆ ಆಲ್ಮೋಸ್ಟ್ ತುಂಬ ಪರ್ಪಲ್ ಸ್ಯಾರೀಸ್ಗೆ ಮ್ಯಾಚ್ ಮಾಡ್ಬೋದು. ನನ್ನ ಹತ್ರ ಮೈಸೂರು ಸಿಲ್ಕ್ ಕ್ರೇಪ್ ಏನಂತ ತೊಗೊಂಡಿದ್ದೆಲ್ಲ ನಾನು, ಅದರಲ್ಲಿ ತುಂಬ ಅದಕ್ಕೆ ಪರ್ಪಲ್ ಜೊತೆಗೆ ಒಂದು 2-3 ಸ್ಯಾರಿ ಬೇರೆ ಕಲರ್ ಜೊತೆಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಆಗಿ ಬಂದಿದೆ. ಸೊ ಇದರಲ್ಲೇ ಯಾವುದಾದ್ರೂ ನಾನು ಮ್ಯಾಚ್ ಮಾಡ್ಬೋದು. ಆಮೇಲೆ ನೋಡಿ ಮೆಜಂತಾ ಪಿಂಕ್ ಅಂತ ತೊಗೊಂಡಿದ್ದೀನಿ. ಸಿ, ದಿಸ್ ಇಸ್ ಸೋ ಬ್ಯೂಟಿಫುಲ್ ಆಯಿತಾ. ಈ ಮಟೀರಿಯಲ್ಲೇ ಅಷ್ಟು ಚೆಂದ ಇದೆ. ಇದೇನಂದರೆ ನೀವು ವಿಡಿಯೋದಲ್ಲಿ ನೋಡಿ ನಿಮ್ಗೆ 1% ಗೊತ್ತಾಗಲ್ಲ ಇದ್ರದ್ದು, ಬಟ್ ರಿಯಲ್ಲಾಗಿ ನೋಡಿದರೆ ಎಷ್ಟು ರಾಯಲ್ ಆಗಿದೆ ಅಂದರೆ, ಮಟೀರಿಯಲ್ ನೋಡಿದ್ರೆ ಯಾರು ನಿಮಗೆ ರೆಡಿಮೇಡ್ ಅಂತ ಹೇಳಲ್ಲ. ಎಲ್ಲಿ ತೊಗೊಂಡು ಈ ಥರ ಎಲ್ಲಿ ವರ್ಕ್ ಮಾಡಿಸಿದ್ರಿ, ಬಟ್ಟೆ ಎಲ್ಲಿ ತೊಗೊಂಡು ಅಂತ ಕೇಳೋಷ್ಟು ಚೆನ್ನಾಗಿದೆ ಇದು. ಸೊ ಇದಕ್ಕೆ ಡೋರಿಗೆ ಏನಕ್ಕೂ ವರ್ಕ್ ಇಲ್ಲ ನೋಡಿ, ನಾನು ನೋಟಿಸೇ ಮಾಡಿರಲಿಲ್ಲ, ಬಟ್ ಇಟ್ಸ್ ಓಕೆ, ತುಂಬ ಚೆನ್ನಾಗಿದೆ ಇದು. ಇದ್ರೂ ಅಷ್ಟೇ ಮೆಜಂತಾ ಈ ಥರ ಪಿಂಕಲ್ಲಿ ನಾನು ತುಂಬ ಬ್ಲೌಸಸ್ ತೊಗೊಂಡಿನಿ. ಇದು ಒಂದು ಈ ಥರ ವರ್ಕ್ ಇರೋದು, ಆಮೇಲೆ ಈ ಥರ ನೋಡಿ ಇನ್ನೊಂದು ಪ್ಲೇನ್, ಈ ಥರ ಪ್ಲೇನ್ ಇರೋದು, ಅದರಲ್ಲಿ ಡಿಫ್ರೆಂಟ್ ಮೆಜಂತಾ ಕಲರ್ ಆಯಿತಾ. ಇದು ಈ ಥರ ಪ್ಲೇನ್ ಇರೋದು. ಆಮೇಲೆ ಇದು ಮುಂಚೆ ಯಾವುದೋ ವ್ಲಾಗಲ್ಲಿ ತೋರಿಸಿದ್ದೀನಿ ಅನಿಸುತ್ತೆ, ಅಥವಾ ಹಾಕ್ಕೊಂಡಿದ್ದೆ ನಾನು ಈ ಸಲ ಇದನ್ನು. ಇದು ಬಂದು ನಾನು ಏನದು ಓಣಂ ಟೈಮಲ್ಲಿ ಓಣಂ ಸ್ಯಾರಿಗೆ ಹಾಕಿದ್ದೆ, ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಇದ್ರದ್ದು ಸ್ವಲ್ಪ ಕಪ್ ಸೈಜು ಪ್ರಾಬ್ಲಮ್ ಇತ್ತು, ನಾನು ಏನೇನೋ ಸರ್ಕಸ್ ಮಾಡಿ ಅಮ್ಮ ನಾನು ಸೇರಿಬಿಟ್ಟು ಇದನ್ನು ಸರಿ ಮಾಡಿದ್ವಿ. ಇದು ಪ್ಯಾಟ್ರನ್ ತುಂಬ ಚೆನ್ನಾಗಿದೆ ಆಯಿತಾ. ಇಲ್ಲಿಂದ ಕೆಳಗಡೆ ಬಂದು ಹಿಂದೆ ಕಟ್ಕೊಬೋದು, ತುಂಬ ಸೆಕ್ಸಿಯಾಗಿ ಕಾಣುತ್ತೆ ಹಿಂದೆ ಅಂತ ನೋಡಿದಾಗ, ಬಟ್ ಯು ಕೆನಾಟ್ ಫೀಲ್ ಇಟ್, ಇದರಲ್ಲಿ ನಿಮ್ಗೆ ಗೊತ್ತಾಗಲ್ಲ. ಸೊ ಇದೊಂದು ಪಿಂಕು, ಅದಲ್ಲೇ ಇನ್ನೊಂದು ಪಿಂಕ್ ತೊಗೊಂಡಿದ್ದೀನಿ. ಸೊ ಡೋಂಟ್ ಲಾಫ್ ಅಟ್ ಮೀ, ನಾನು ಇದೇ ಥರ. ಬಟ್ ಏನಂತ ಹೇಳಿದ್ರೆ, ಇಷ್ಟು ನೀವು ತೊಗೊಂಬಿಟ್ರಿ ಅಂತ ಹೇಳಿದ್ರೆ, ನೀವು ಯಾವ ಶೇಡಲ್ಲಿ ಪಿಂಕಲ್ಲಿ ತೊಗೊಂಡ್ರು ಯು ಕ್ಯಾನ್ ಮಿಕ್ಸ್ ಆ್ಯಂಡ್ ಮ್ಯಾಚು. ಇದೊಂದು ಈ ಥರ ವರ್ಕ್ ಇರೋದು, ಇದೊಂಥರ ಸೂಪರ್ ಡೂಪರ್ ಹಿಟ್ ಅಂತಾರಲ್ಲ ನನ್ನ ಕಲೆಕ್ಷನಲ್ಲಿ, ಆ ಥರ ಇದೆ. ಇದು ಸಖತ್ತಾಗಿ, ನನಗೆ ಇದು ಸಖತ್ ಇಷ್ಟ ಆಯಿತು. ನಾನು ಇದಕ್ಕೆ ತೋರಿಸಿದ ಒಂದು ಸ್ಯಾರಿ ಇದೆ ನನ್ನ ಹತ್ರ, ಅದು ತೋರಿಸಿದನೋ ಇಲ್ಲ ಇಲ್ಲಿ ಇಟ್ಕೊಂಡಿದ್ದನೋ ಎಲ್ಲ ಗೊತ್ತಿಲ್ಲ. ಅದು ಬನಾರಸಿ ಸ್ಯಾರಿ ಆಯಿತಾ. ಇದೇ ಸೇಮ್ ಕಲರು, ಸೋನಾಕ್ಷಿ ಸಿನ್ಹಾ ಅವಳು ಮದುವೆಗೆ ಹಾಕಿದಾಳಲ್ಲ, ಸೇಮ್ ಅದೇ ಬನಾರಸಿ, ಅದೇ ಬುಟ್ಟ, ಅದೇ ಡಿಸೈನು. ಅದಕ್ಕೆ ಈ ಬ್ಲೌಸ್ ಹಾಕೊಂಡು ಹೋಗಿದ್ದೆ. ಮೈ ಗಾಡ್, ನಮ್ಮ ಆಫೀಸಲ್ಲೆಲ್ಲ ಕನ್ನಡ ರಾಜ್ಯೋತ್ಸವ ದಿನ ಹಾಕಿದ್ದೆ, ಎಷ್ಟು ಸೂಪರ್ ಹಿಟ್ ಆಗಿತ್ತು ಅಂತ ಹೇಳಿದರೆ, ಎಲ್ಲರೂ ಇದನ್ನ ರೆಡಿಮೇಡ್ ಬ್ಲೌಸ್ ಅಂತ ಯಾರು ಅಂದಿಲ್ಲ, ನಾನು ವರ್ಕ್ ಮಾಡಿಸ್ಕೊಂಡಿದ್ದೀನಿ ಅಂತಲೇ ಅಂದ್ಕೊಂಡಿದ್ರು. ಸೊ ಹಾಗೆ ಇರಲಿ ಅಂತ ಸುಮ್ಮನೆ ಇದನ್ನು ಯಾರಿಗೂ ಹೇಳೋಕ್ಕೆ ಹೋಗಿದ್ದಿಲ್ಲ. ಆಮೇಲೆ ಬಂದು ಇನ್ನೊಂದು ಅದೇ ಸೇಮ್ ವರ್ಕಲ್ಲಿ ಬ್ಲ್ಯಾಕು, ಬಿಕಾಸ್ ಬ್ಲ್ಯಾಕಲ್ಲಿ ನನ್ನ ಹತ್ರ ಇದೂ ಇದೆ, ಏನಂದ್ರು ಸಿಲ್ಕ್ ಸಾರಿನೂ ಇದೆ, ಸಿಂಪಲ್ ರೇಂಜಲ್ಲೂ ಇದೆ ಮತ್ತು ಕಾಸ್ಟ್ಲಿ ರೇಂಜಲ್ಲೂ ಇದೆ. ಇದೆಲ್ಲ ಇದು ಕಪ್ ಸೈಜ್ ಇದೆಲ್ಲ ಹೆಂಗೆಂಗೋ ಇಟ್ಬಿಟ್ಟು ಸ್ವಲ್ಪ ಸೊಟ್ಟ ಪುಟ್ಟ ಆಗಿದೆ. ಸೊ ಬಟ್ ವಾಟ್ ಎವರ್ ಇಟ್ ಮೈಟ್ ಬಿ, ದೀಸ್ ಆರ್ ಬೆಸ್ಟ್ ಕಲೆಕ್ಷನು. ಅದು ಮತ್ತು ಇದು ಗೋಲ್ಡನ್ ಕಲರ್ ವರ್ಕ್ ಬಂದಿದೆಲ್ಲ, ನನ್ನ ಹತ್ರ ಈ ಥರದ್ರಲ್ಲಿ ಕಾಟನ್ ಸ್ಯಾರಿನೂ ಇದೆ. ಏನಂತ ಹೇಳಿದ್ರೆ ಬ್ಲ್ಯಾಕ್ ಫುಲ್ ಕಾಟನ್ ಮತ್ತು ಗೋಲ್ಡನ್ ಬಾರ್ಡರ್ ಇದೆ, ಅದಕ್ಕೆ ಇದನ್ನು ಮ್ಯಾಚ್ ಮಾಡ್ಬೋದು. ಮತ್ತು ನಂದು ಪ್ಲೇನ್ ಬ್ಲೌಸ್ ಇದೇ ಥರ ವಿ ಶೇಪಲ್ಲಿ ಇನ್ನೊಂದು ಪ್ಲೇನ್ ಬ್ಲ್ಯಾಕೂ ಇದೆ, ಅದನ್ನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಬೋದು. ಸೊ ದಿಸ್ ಇಸ್ ಅಬೌಟ್ ಬ್ಲೌಸು. ಇನ್ನೊಂದಷ್ಟೆಲ್ಲೋ ತೊಗೊಂಡಿದೆ, ಅದು ಎಲ್ಲಿದೆ ಅಂತ ಗೊತ್ತಿಲ್ಲ, ಎಲ್ಲ ಹಾಕಿಟ್ಕೊಂಡಿದ್ದೀನಿ. ಹಾಂ, ಅದು ಒಂದಷ್ಟು ನಾನು ಕಬೋರ್ಡಲ್ಲಿ ಇಟ್ಟಿದ್ದೆ, ಇದೊಂದಷ್ಟು ಬ್ಯಾಗಲ್ಲಿ ಇಟ್ಟಿದ್ದೆ. ಅದು ಇನ್ನೊಂದ್ಸಲ ಯಾವಾಗಾದರೂ ವ್ಲಾಗ್ ಮಾಡುವಾಗ ಅದನ್ನು ತೆಗ್ದಾಗ ತೋರಿಸ್ತೀನಿ. ಈ ಥರ ಪ್ಲೇನಲ್ಲೂ ಒಂದು ರೇಟ್ ತೊಗೊಂಡಿದ್ದೆ ರೀಸೆಂಟಾಗಿ. ಆಮೇಲೆ ಇವಾಗ ರೀಸೆಂಟ್ ಕಲೆಕ್ಷನ್ ಆಫ್ ಸ್ಯಾರೀಸ್ ಇದನ್ನು ತೋರಿಸ್ತೀನಿ ನಿಮಗೆ ನೋಡಿ. ದಿಸ್ ಇಸ್ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿ ಕಲೆಕ್ಷನ್. ನೋಡಿದ್ರಲ್ಲ, ಇದಕ್ಕೆ ನೋಡಿ ಇವಾಗ ಇಲ್ಲಿ ಇಷ್ಟೊಂದು ಪರ್ಪಲ್, ಇದರಲ್ಲಿ ಪರ್ಪಲ್ ಇದೆ ಅಲ್ಲ, ಇಲ್ಲಿರೋ ಅಷ್ಟು ಪರ್ಪಲಲ್ಲಿ ಯಾವುದಾದ್ರು ಮ್ಯಾಚ್ ಆಗಿಬಿಡುತ್ತೆ ನೋಡಿ. ಹೆಂಗೆ 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 ಶರಾದಿ ಐಡಿಯಾ. ಈ ಸುಮ್ಮನೆ ನಾನು ಈಗ ಇದನ್ನು ಈ ಸಾರಿ ತೊಗೊಂಡೋಗಿ ಇದ್ರ ಬ್ಲೌಸ್ ಕಟ್ ಮಾಡಿಸಿ ಅಲ್ಲಿ ಹೊಲಿಸಿ ಪಾಪ ಅದೆಲ್ಲ ಎಷ್ಟು ಟೆನ್ಷನು. ಈ ಪರ್ಪಲ್ಗೂ ಇನ್ನೊಂದು ಮೈಸೂರು ಸಿಲ್ಕ್ ಕ್ರೇಪ್ ಇದೆ, ತೋರಿಸಿ ನಾನು. ಸೊ ಇದೇನಂತ ಹೇಳಿದ್ರೆ, ನನಗೆ ನಮ್ಮ ಮನೇಲಿ ಕುಕ್ಕಿದಾಳಲ್ಲ
ಅವಳೇನೆ ನನಗೆ ಫಾಲ್ಸ್ ಮತ್ತು ಜಿಗ್ಜ್ಯಾಗ್ ಮಾಡಿ ಕೊಟ್ಬಿಟ್ಲು. ಮುಂಚೆ ನಾನು ಬುಟಿಕಿಗೆ ಹೋಗಿ ಕೊಡ್ತಿದ್ದೆ, ನಾನು ಎಲ್ಲಿ ಬ್ಲೌಸ್ ಕೊಡ್ತೀನಲ್ಲ ಅಲ್ಲೇ ಹೋಗ್ಬಿಟ್ಟು ಇದು ಪೀಕೋ ಫಾಲ್ಸ್ ಎಲ್ಲ ಕೊಡ್ತಿದ್ದೆ. ಇವಾಗ ಅವಳು ಮಾಡಿ ಮನೆಗೆ ತಂದು ಕೊಟ್ಬಿಡ್ತಾಳೆ. ಆಮೇಲೆ ಬಂದು ನೋಡಿ ಇಲ್ಲಿ ಕುಚ್ಚು ಹಾಕಿದಾರಲ್ಲ, ಇದು ಬಂದು ನನ್ನ ಅಮ್ಮ ಹಾಕ್ಕೊಟ್ಟಿದ್ದು. ಸೊ ನಾವು ಕೇರಳ ಟ್ರಿಪ್ ಹೋಗಿ ಬಂದಾದ್ಮೇಲೆ ಅಮ್ಮ ನಂದೆಲ್ಲ ಇದು ತೋರಿಸ್ದೆ, ಎಲ್ಲ ಸ್ಯಾರೀಸ್, ರೀಸೆಂಟ್ ಸ್ಯಾರಿ ಕಲೆಕ್ಷನು. ಅದಕ್ಕೆ ಆ್ಯಕ್ಚುಲಿ ನಾನು ಕುಕ್ಕಿಗೆ ಹೇಳಿದ್ದೆ, ನೀನು ನನಗೆ ಹಾಕ್ಕೊಡು ಕುಚ್ಚು ಅಂತ ಹೇಳ್ಬಿಟ್ಟು. ಅವಳು ಹೇಳ್ತಾಯಿದ್ಲು, ಅಕ್ಕ ನನಗೆ ಟೈಮೇ ಆಗ್ತಾಯಿಲ್ಲ ಇಷ್ಟೊಂದು ಸ್ಯಾರೀಸ್ಗೆಲ್ಲ ಹಾಕೋದು, ಪ್ಲೀಸ್ ಎಲ್ಲಾದರೂ ಬೇರೆ ಕಡೆ ಹಾಕ್ಸ್ಕೊಳ್ಳಿ ಅಂತ ಹೇಳಿದ್ಲು. ಸೊ ಅದಕ್ಕೆ ಅಮ್ಮ ನಾನೇ ಹಾಕ್ಕೊಡ್ತೀನಿ ಅಂತ ಅವರು ಯೂಟ್ಯೂಬ್ ನೋಡಿ ಕಲ್ತ್ಕೊಂಡಿದ್ದಾರೆ. ನಮ್ಮಮ್ಮ ಎಷ್ಟು ಚೆಂದ ಹಾಕಿದ್ದಾರೆ ಗೊತ್ತಾ. ಸೊ ದಿಸ್ ಇಸ್ ಅಬೌಟ್ ನೋಡಿ, ಇದು ಆರೆಂಜ್ ಮತ್ತು ಪರ್ಪಲ್ ಮಿಕ್ಸು ಸಖತ್ ಕ್ಯೂಟ್ ಆಗಿದೆ. ಯಾವಾಗ ಹಾಕ್ಕೊತೀನಿ ಅಂದರೆ ತುಂಬ ವೇಟಿಂಗ್ ಲಿಸ್ಟಲ್ಲಿ ಇದ್ದೀನಿ ನಾನು, ಯಾವಾಗ ಹಾಕ್ಕೊಳ್ಳೋದಿದ್ನೆಲ್ಲ ಅಂತ. ಆಮೇಲೆ ಇನ್ನೊಂದು ತೋರಿಸ್ತೀನಿ ನೋಡಿ, ದಿಸ್ ಇಸ್ ಮೈ ಸೂಪರ್ ಡೂಪರ್ ಫೇವ್ರೆಟ್. ಸಿ ನೋಡಿ ಎಷ್ಟು ಚೆಂದ ಇದೆಯಲ್ಲ ಈ ಕಲರ್ ಕಾಂಬಿನೇಷನ್. ಈ ಗ್ರೀನ್ ಅಂತೂ ಮೈ ಗಾಡ್ ಮೈಂಡ್ ಬ್ಲೋಯಿಂಗ್ ಆಯಿತಾ. ಈ ಸಾರಿ ನೋಡಿದ ತಕ್ಷಣ ಪಟಕ್ ಅಂತ ಎತ್ಕೊಂಡ್ಬಂದೆ. ಇದಕ್ಕೆ ನೋಡಿ ಬ್ಲೌಸ್ ತೋರಿಸ್ತೀನಿ ನಾನು. ಸಿ ಇಷ್ಟು ಪರ್ಫೆಕ್ಟಾಗಿ ಮ್ಯಾಚ್ ಆದರೆ ನಾನು ಯಾಕೆ ಹೋಗಿ ಹೊಲಿಸ್ಕೋಬೇಕು ಹೇಳಿ, ತಲೆ ಕೆಡಿಸ್ಕೊಂಡು ಯಾಕೆ ತಲೆ ಚಚ್ಕೋಬೇಕು, ಅವಶ್ಯಕತೆನೇ ಇಲ್ಲ ನೋಡಿ. ಅದಕ್ಕೆ ನಾನು ಈ ಥರ ಎಲ್ಲ ತೊಗೊಂಡು ಇಟ್ಕೊಂಡ್ಬಿಡ್ತೀನಿ. ಸೊ ಆಮೇಲೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಂಡು ಹಾಕ್ಕೊತೀನಿ. ಇದಕ್ಕಂದ್ರೆ ಪರ್ಫೆಕ್ಟ್ ಮ್ಯಾಚ್ ಮಾಡಬೇಕಾಗುತ್ತೆ ಈ ಥರ ಸ್ಯಾರೀಸ್ಗಂದರೆ, ಟ್ರೆಡಿಷನಲ್ ಸ್ಯಾರೀಸ್ಗೆ. ಬಟ್ ಕಾಟನ್ ಸ್ಯಾರಿ ಬಂದು ನೀವು ಉಲ್ಟಾ ಮಾಡಿದ್ರೆ ಎಷ್ಟು ಚೆಂದ ಕಾಣ್ತಾ ಇರುತ್ತಲ್ಲ ಆಫೀಸಲ್ಲಿ. ಸೊ ಆ ಥರ ಮಾಡ್ಬೋದು. ಆಮೇಲೆ ಇನ್ನೊಂದು ನೋಡಿ, ಇದು ದಿಸ್ ಇಸ್ ಬನಾರಸಿ ಕ್ರೇಪ್ ಅಂತಾರಲ್ಲ, ಬನಾರಸಿಯಲ್ಲೂ ಸಹಿತ ಕ್ರೇಪ್ ಅಂತ ಬರುತ್ತೆ. ಮೈಸೂರು ಸಿಲ್ಕಲ್ಲಿ ಹೆಂಗೆ ಕ್ರೇಪ್ ಬರುತ್ತೆ ಅದೇ ಥರ ಇದು ಬನಾರಸಿಯಲ್ಲಿ ಕ್ರೇಪ್ ಸಾರಿ ಅಂತ. ಇದು ಸಖತ್ತಾಗಿದೆ. ನೀವು ನೋಡ್ತಾ ಇದ್ದೀರಲ್ಲ, ಇದು ನನ್ನೊಂಥರ ಫೇವ್ರೆಟ್ ಕಲರ್ ಆಯ್ತಾ. ಇದಕ್ಕೂ ಅಷ್ಟೇ ಅಮ್ಮನೇ ಕುಚ್ಚಾಕಿ ಕೊಟ್ಟಿದ್ದು ನೋಡಿ. ನಾನು ಈ ಥರ ಥ್ರೆಡ್ ಬರುತ್ತಲ್ಲ ಅದನ್ನೆಲ್ಲ ನಾನು ಸ್ವಲ್ಪ ಪೋಣಿಸ್ಕೊಟ್ಟೆ ಇದಕ್ಕೆ, ಸೂಜಿಗೆ. ಅಮ್ಮ ಕಲ್ತ್ಕೊಂಡಿದ್ದಾರೆ, ಈ ಥರ ಹಾಕ್ಕೊಟ್ಟಿದ್ದಾರೆ ಎಲ್ಲದಕ್ಕೂ. ನಮ್ಗೆ ದುಡ್ಡು ಸೇವ್ ಆಯಿತು, ಪ್ಲಸ್ ಈ ಟೆನ್ಷನ್ ಇರುತ್ತಲ್ಲ. ಈಗ ಬೇರೆ ಇವ್ರಿಗೆ ಬುಟ್ಟಿಕಲ್ಲಿ ಇಲ್ಲಿ ಟೇಲರ್ಗೆಲ್ಲ ಕೊಟ್ಟಾಗ ದೇ ವಿಲ್ ಟೇಕ್ ದರ್ ಓನ್ ಸ್ವೀಟ್ ಟೈಮ್ ಆಯಿತಾ. ನನ್ನ ಕುಕ್ಕು ಪಾಪ ಚೆನ್ನಾಗಿ ತಂದು ಕೊಡ್ತಾ ಇದ್ಲು, ಬಟ್ ಸ್ಟಿಲ್ ಅವಳಿಗೆ ಕುಚ್ಚೆಲ್ಲ ಹಾಕಿದಾಗ ತುಂಬ ಟೈಮ್ ಆಗ್ತಿತ್ತು. ಬಿಕಾಸ್ ಅವಳು ತುಂಬ ಹೊತ್ತು ವರ್ಕ್ ಮಾಡ್ತಾಳೆ ಆಚೆ, ಆಮೇಲೆ ಹೋಗಿ ಅವಳು ಮನೆ ಕೆಲಸ ಮಾಡ್ಕೋಬೇಕಲ್ಲ ಅದಕ್ಕೆ. ಸೊ ಅಮ್ಮ ಈ ಸಲ ಬೇಗ ಹಾಕ್ಕೊಟ್ರು ನೋಡಿ. ಅದಕ್ಕೆ ಈ ಬ್ಲೌಸ್ ಆಗೋಗುತ್ತೆ. ಸೊ ನಾನು ಅನ್ಕೋತಾ ಇದ್ದೀನಿ ಇದು, ಬಿಕಾಸ್ ಅದ್ರಲ್ಲಿ ಬುಟ್ಟ ಬಂದಿದೆ, ಇದೊಂದು ಸ್ವಲ್ಪ ಸೆಟಲ್ ಲುಕ್ ಇದೆ ಇದಕ್ಕೆ ಹಾಕ್ಕೊಂಡಾಗ. ಆ್ಯಕ್ಚುಲಿ ಇಲ್ಲಿ ನಾನು ಏನಂದರೆ ಸ್ಲೀವ್ಸ್ ಹಾಕ್ಸಿಲ್ಲ ಅಲ್ಲ, ಸ್ಲೀವ್ಸ್ಗೆ ಮತ್ತೆ ಇಲ್ಲಿ ವರ್ಕ್ ಬಂದಿದೆ, ಬಟ್ ನಾನು ಸ್ಲೀವ್ಸ್ ಹಾಕ್ಸಲ್ಲ ಇದಕ್ಕೆ, ಅದನ್ನೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಸೊ ಇದು ಸೆಟಲ್ ಲುಕ್ ಕೊಡುತ್ತಲ್ಲ, ಸೊ ಅದು ಮಾಡಿಬಿಟ್ರೆ ಆಗೋಯ್ತು, ನನ್ನ ಬ್ಲೌಸ್ ಇಸ್ ರೆಡಿ ಆಯಿತಾ. ಇನ್ನೊಂದು ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್. ಸಿ ದಿಸ್ ಇಸ್ ಆಲ್ಸೋ ಮೈಸೂರು ಸಿಲ್ಕ್. ಇದು ಬೇರೆದೆಲ್ಲ ನಾನು ಶಾಪಲ್ಲಿ ಹೋಗಿ ತೊಗೊಂಡಿದ್ದೆ ಆಯಿತಾ. ಬಟ್ ಇದು ಬಂದು ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅರಿವೆ ಸಿಲ್ಕ್ಸ್ ಅಂತ ಇದೆ, ಬೇಕಾದ್ರೆ ನೀವು ಹೋಗಿ ಚೆಕ್ ಮಾಡಿ, ಅರಿವೆ ಸಿಲ್ಕ್ಸ್ ಅಂತ. ಅದರಲ್ಲಿ ಈ ಸಾರಿ ಒಳಗೆ ಹಾಕೊಂಡ್ಬಿಟ್ಟು ಇದಕ್ಕೊಂದು ಗ್ರೀನ್ ಕಲರ್ ಜ್ಯುವೆಲ್ಲರಿ ಹಾಕೊಂಡು ತೋರಿಸ್ತಾ ಇದ್ರು. ಸೊ ನಾನು ನೋಡಿದ ತಕ್ಷಣ ಆರ್ಡರ್ ಮಾಡಿಬಿಟ್ಟೆ ಅವತ್ತು. ಸೊ ಚೆನ್ನಾಗಿ ಬಂದಿದೆ, ಕ್ವಾಲಿಟಿ ಸಕ್ಕತ್ತಾಗಿದೆ ಮಟೀರಿಯಲ್ದು. ನನಗೆ ಅದೇ ಒಂದು ಯಾವುದಾದ್ರೂ ಇನ್ಸ್ಟಾಗ್ರಾಮ್ ಪೇಜಲ್ಲೆಲ್ಲ ಆರ್ಡರ್ ಮಾಡೋಕೆ ಸ್ವಲ್ಪ ಭಯ ಏನಿರುತ್ತೆ ಅಂತ ಹೇಳಿದ್ರೆ, ಕ್ವಾಲಿಟಿ ಹೆಂಗಿರುತ್ತೋ ಕ್ಲಾತ್ದು ಅಂತ. ಬಟ್ ನಾನೇನು ಶಾಪಲ್ಲಿ ಹೋಗಿ ನೋಡಿ ತೊಗೊಂಡಿದ್ದೀನಲ್ಲ, ಅದಕ್ಕಿಂತ ಇದ್ರದ್ದು ಕ್ವಾಲಿಟಿ ಸಕ್ಕತ್ತಾಗಿದೆ. ಸೊ ಮತ್ತೆ ಬೈ ಮಾಡಬೇಕು ಅಂತ ಅನ್ನಿಸ್ತು. ಬಟ್ ಇವಾಗ ತುಂಬ ಈ ಥರದ್ದು ಮೈಸೂರು ಸಿಲ್ಕ್ ತೊಗೊಂಡಿದ್ದೀನಲ್ಲ, ಇದನ್ನೇ ಹಾಕ್ಕೊಂಡು ಖಾಲಿ ಮಾಡಿಲ್ಲಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ನೋಡಿ, ಇನ್ನೊಂದು ನಾ ಹೇಳ್ದಲ್ಲ ಬನಾರಸಿ ಸಿಲ್ಕ್, ಅದಕ್ಕೆ ಪಿಂಕ್ ಕಲರ್ ಬ್ಲೌಸ್ ಹಾಕೊಂಡು ಹೋಗಿದೆ ಅಂತ. ಎಲ್ಲೋಯ್ತದು ಇದು ನೋಡಿ, ಇದು ಹಾಕ್ಕೊಂಡಿದ್ದೆ. ಇದು ನೋಡಿ ಸೋನಾಕ್ಷಿ ಸಿನ್ಹಾ ಅವ್ರ ಮ್ಯಾರೇಜ್ಗೆ ಹಾಕ್ಕೊಂಡಿದ್ದಾರಲ್ಲ, ಸೇಮ್ ಇದೇ ಸಾರಿ ಆಯಿತಾ, ಬೇರೆ ಅದು ಅಲ್ಲ ನೋಡಿ. ಇದೇ ಬಾರ್ಡರು. ಬೇಕಾದರೆ ಅವ್ರಿಗೋಗಿ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಚೆಕ್ ಮಾಡಿ. ಇದಕ್ಕವಳು ಪ್ಲೇನ್ ಬ್ಲೌಸ್ ಹಾಕಿದ್ದಾರೆ, ಬಟ್ ನಾನು ಇದನ್ನ ಹಾಕಿದ್ದೆ. ಇದನ್ನು ಹಾಕಿದಾಗ ಇಟ್ ಇಸ್ ಲುಕಿಂಗ್ ವೆರಿ ವೆರಿ ಪ್ರೆಟ್ಟಿ ಆಯಿತಾ. ನಾನು ಕಣ್ಣಿಗೆ ಚಿಕ್ಕದಾಗಿ ಕಾಣಿಸ್ತಾ ಇದ್ದೆ ನಾನು. ಆಮೇಲೆ ತೋರಿಸ್ತೀನಿ, ಇನ್ನೂ ಒಂದಷ್ಟೆಲ್ಲ ಐತಪ್ಪ ಕ್ರೇಪು.
ಒಂದು ನಿಮಿಷ ಇದೆಲ್ಲ ತೊಗೊಂಬಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಇನ್ನೊಂದು ಇದು ಏನಪ್ಪ ಇದು ಪರ್ಪಲ್ ಇದೆಯಲ್ಲ ಅಂತ ಅನ್ಕೊಂಬೇಡಿ. ದಿಸ್ ಇಸ್ ಅ ಬ್ಯೂಟಿಫುಲ್ ಕಾಂಬಿನೇಷನ್ ಆಯಿತಾ. ನಾನು ತೋರಿಸ್ತೀನಿ ನಿಮಗೆ ಎಷ್ಟು ಚಂದ ಕಾಂಬಿನೇಷನ್ ಅಂತ ನೋಡಿ. ಈ ಪರ್ಪಲ್ ಮತ್ತು ಈ ಯೆಲ್ಲೋ ಎಷ್ಟು ಚೆನ್ನಾಗಿರಲ್ಲ ಈ ಕಾಂಬಿನೇಷನು. ನಾನು ಇದನ್ನು ನೋಡಿದ ತಕ್ಷಣ ತಗೊಂಡೆ. ಬಿಕಾಸ್ ನನಗೆ ಈ ಕಾಂಬಿನೇಷನಲ್ಲಿ ಬೇರೆ ಕಾಂಜೀವರಂ ಸ್ಯಾರಿಯಲ್ಲೂ ನಾನು ಹುಡುಕ್ತಾ ಇದ್ದೆ, ಬಟ್ ಸಿಗ್ತಾ ಇರಲಿಲ್ಲ ಅನ್ನೋಕ್ಕಿಂತ ಜಾಸ್ತಿ ಏನಂತ ಹೇಳಿದ್ರೆ ನಂಗೆ ಹೋಗೋಕ್ಕೆ ಆಗ್ತಾಯಿಲ್ಲ ಪರ್ಚೇಸ್ ಮಾಡೋಕ್ಕೆ. ಒಂದೊಂದ್ಸಲ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೆಲವು ಕಾಣಿಸುತ್ತೆ, ಒಂದ್ಸಲ ತರ್ಸೋಕ್ಕೆ ಭಯ. ಸೊ ದಿಸ್ ಇಸ್ ಅಬೌಟ್ ಒನ್ ಮೋರ್ ಕಲೆಕ್ಷನ್. ಇದಕ್ಕೂ ಅಷ್ಟೇ, ಇಲ್ಲಿ ಪರ್ಪಲ್ ಎಷ್ಟೊಂದು ಬ್ಲೌಸ್ ಆರ್ಡರ್ ಮಾಡ್ಕೊಂಡಿದ್ದೀನಲ್ಲ, ಅದರಲ್ಲಿ ಯಾವುದೋ ಒಂದು ಆಗುತ್ತೆ ಆಯಿತಾ. ಸೊ ಹಿಂಗೆ ಇಟ್ಟು ನೋಡಿದರೆ ಇದಂತೂ ಆಗುತ್ತೆ. ಇದು ವೆಲ್ವೆಟ್ ಅಲ್ವಾ, ಇದು ಸ್ವಲ್ಪ ಸಟಲ್ ಲುಕ್ ಇದೆ ಈ ಪರ್ಪಲ್ಗೆ. ಮೋಸ್ಟ್ಲಿ ಇದಾಗ್ಬೋದು. ಮತ್ತು ಇನ್ನೊಂದು ನನ್ನ ಹತ್ರ ಪ್ಲೇನ್ ಇದೆ, ಅದಲ್ಲಿ ನನ್ನ ಕಬೋರ್ಡಲ್ಲಿ ಒಂದಷ್ಟು ಇಟ್ಕೊಂಡಿದ್ದೀನಿ, ಇನ್ನೊಂದಷ್ಟು ಬ್ಲೌಸ್ ಕಲೆಕ್ಷನ್. ಮೋಸ್ಟ್ಲಿ ಅದರಲ್ಲಿರೋದು ಪರ್ಪಲ್ ಇದಕ್ಕೆ ಆಗೋಗುತ್ತೆ. ಸೊ ನಾನು ಇವಾಗ ಬ್ಲೌಸ್ ಹೊಲ್ಸ್ಕೊಬೇಕು ಅಂತ ಹೇಳಿದರೆ ಅದೊಂದು ಆರೆಂಜ್ ಮತ್ತು ಪಿಂಕ್ ಕಾಂಬಿನೇಷನ್ದು ಒಂದು ಕ್ರೇಪ್ ಇತ್ತಲ್ಲ, ಅದಕ್ಕೆ ಮಾತ್ರ ಬ್ಲೌಸ್ ಹೊಲ್ಸ್ಕೊಬೇಕಾಗುತ್ತೆ ಅನಿಸುತ್ತೆ. ಬಟ್ ಇದಕ್ಕೆಲ್ಲ ಹೊಲ್ಸೋದೇ ಬೇಡ. ಆಲ್ಮೋಸ್ಟ್ ಇದೆ ಪರ್ಪಲ್ ಇರೋದು, ಅದು ಇದು ಮ್ಯಾಚ್ ಆಗಿ ಹೋಗುತ್ತೆ, ಗ್ರೀನ್ ಕಲರ್ದು ಎಲ್ಲ. ಆಮೇಲೆ ಇನ್ನೊಂದು ನೋಡಿ, ಈ ಥರ ಗ್ರೀನ್ ಇದೆ. ಆಮೇಲೆ ಇದೂ ಅಷ್ಟೇ, ನಾನೊಂಥರ ತುಂಬ ದಿನದಿಂದ ಆಸೆ ಪಟ್ಟಿದ್ದ ಕಾಂಬಿನೇಷನು. ತೋರಿಸ್ತೀನಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಏನಪ್ಪ ಇದು ಯೆಲ್ಲೋ ಪರ್ಪಲ್ ಇದೆ ತೋರಿಸ್ತಾ ಇಲ್ಲ ಅಂತ ಸಿ, ಬಟ್ ಎವ್ರಿ ಸಾರಿ ಇಸ್ ಡಿಫ್ರೆಂಟ್ ಆಯಿತಾ. ಇದ್ರಲ್ಲಿ ನೋಡಿ ಹಾಫ್ ಫುಲ್ಲು ಗ್ರೀನ್ ಬಂದಿದೆ, ಇನ್ನು ಅನದರ್ ಹಾಫ್ ಯೆಲ್ಲೋ ಬಂದಿದೆ. ಆ ಯೆಲ್ಲೋಗೂ ಈ ಯೆಲ್ಲೋಗೂ ತುಂಬ ಡಿಫ್ರೆನ್ಸ್ ಇದೆ. ಆ ಯೆಲ್ಲೋಲಿ ಚಿಕ್ಕ ಚಿಕ್ಕ ಬುಟ್ಟ ಬಂದಿದೆ, ಮತ್ತು ಅದು ಪರ್ಪಲ್ ಜೊತೆ ಕಾಂಬಿನೇಷನ್ ಆಗಿದೆ. ಸೊ ಇದು ಈ ಥರ ಇದೆ. ಇದಕ್ಕೆ ಏನು ಕಾಂಬಿನೇಷನ್ ಮಾಡಬೇಕಂತ ಗೊತ್ತಿಲ್ಲ. ಇಲ್ಲೊಂದು ಗ್ರೀನ್ ಕಲರ್ದು ಒಂದು ಕಡೆ ಎಲ್ಲೋ ಆರ್ಡರ್ ಮಾಡಿದ್ದೆ, ಅದು ಎಲ್ಲಿದೆ ಅಂತ ಗೊತ್ತಿಲ್ಲ. ಈ ಬ್ರೌನ್ ಇದೆಯಲ್ಲ, ಈ ಬ್ರೌನ್ದು ಒಂದು ಬ್ಲೌಸ್ ತೋರಿಸ್ತಾ ಇದ್ದಲ್ಲ, ಇದೇ ಪ್ಯಾಟ್ರನ್ಲಿ ಈ ಥರ ಗ್ರೀನಲ್ಲಿ ಒಂದು ಬ್ಲೌಸ್ ಇದೆ ನನ್ನ ಹತ್ರ. ಅದೂ ಅಷ್ಟೇ, ಇದು ಏನಂತ ಹೇಳಿ ರೆಡಿಮೇಡ್ ಬ್ಲೌಸೇ, ಅದ್ರ ಮೇಲೆ ಈ ಥರ ಗೋಲ್ಡನ್ ಬಾರ್ಡರ್ ಎಲ್ಲ ಬಂದಿದೆ. ಸೊ ಅದನ್ನು ಹಾಕೊಳ್ಳೋಣ ಅಂತ ಇವಾಗ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಆ್ಯಕ್ಚುಲಿ ಇನ್ನೂ ಕುಚ್ಚು ಹಾಕಿಲ್ಲ, ಇದೇ ಲಾಸ್ಟ್ ಸ್ಯಾರಿ ಕುಚ್ಚು ಹಾಕೋಕ್ಕೆ ಪೆಂಡಿಂಗ್ ಇರೋದು. ಇದು ಅಮ್ಮ ಹಾಕ್ತಾರಂತೆ, ಅದಕ್ಕೆ ಅವ್ರು ಹಾಕುವಾಗ ನಾನೆಲ್ಲ ಥ್ರೆಡ್ಡೆಲ್ಲ ಹಾಕ್ಕೊಡ್ಬೇಕು. ನಾನು ಹಾಕ್ಕೊಡ್ತೀನಿ ಬೇಗ ಬೇಗ. ಸೊ ಅಮ್ಮ ಚಂದ ಮಾಡಿ ಹಾಕ್ತಾರೆ ಕುಚ್ಚನ್ನ. ಅವ್ರು ಆ್ಯಕ್ಚುಲಿ ಯೂಟ್ಯೂಬ್ ನೋಡ್ಕೊಂಡು ಕಲ್ತಿದ್ದು ನಮ್ಮಮ್ಮ ಇದನ್ನೆಲ್ಲ ಕುಚ್ಚು ಹಾಕೋದೆಲ್ಲ. ಸೊ ನನಗೆ ಈ ಸಲ ಅದೊಂಥರ ಚಾನ್ಸ್ ಆಗೋಯ್ತು. ಅವ್ರು ಹಾಕ್ಕೊಟ್ಟಿದ್ದು ನೋಡಿ, ಇಲ್ಲಿ ಎಷ್ಟು ಚಂದ ಹಾಕಿದ್ದಾರೆ. ಇದಕ್ಕೆ ಫುಲ್ ಎಲ್ಲೋ ಹಾಕಿದ್ದಾರೆ. ಅದಕ್ಕೂ ಅದ್ರದ್ದು ಬಾಡಿ ಎಲ್ಲೋ ಇದೆಯಲ್ಲ, ಹಾಫ್ ಬಾಡಿ ಅದರಷ್ಟು ಅದೇ ಥರ ಎಲ್ಲೋ ಹಾಕ್ತೀನಿ ಅಂತ ಥ್ರೆಡ್ ತಂದು ಇಟ್ಕೊಂಡಿದ್ದಾರೆ. ಸೊ ದಿಸ್ ಇಸ್ ಅಬೌಟ್ ಮೈ ನ್ಯೂ ಸಾರಿ ಕಲೆಕ್ಷನ್. ಇನ್ನು ಹಳೆಯದೆಲ್ಲ ಇದೆಲ್ಲ ಒಂಥರ ತೋರಿಸಿದೆ ನೋಡಿ. ಇಲ್ಲೊಂದು ಪರ್ಪಲ್ ಬ್ಲೌಸ್ ಇದೆ, ಇದು ಪ್ಲೇನ್ ಬ್ಲೌಸು ನೋಡಿ. ಸೊ ಇದರಲ್ಲಿ ಯಾವುದಾದ್ರೂ ಒಂದು ಸ್ಯಾರಿಗೆ, ಪರ್ಪಲ್ ಇರೋ ಸ್ಯಾರಿಗೆ ಇದನ್ನು ಹಾಕ್ಬೋದು ನಾನು. ಸೀಲ್ ನೋಡ್ತಾ ಇದ್ರಲ್ಲ ಹಿಂಗೆ. ಸೊ ಇಷ್ಟೊಂದು ಇರೋದ್ರಿಂದ ಯಾವುದಾದ್ರೂ ಒಂದು ಮ್ಯಾಚ್ ಆಗಿಬಿಡುತ್ತೆ. ಸೊ ಅಷ್ಟೊಂದು ಏನೂ ತಲೆ ಕೆಡ್ಸ್ಕೊಳೋದಿಲ್ಲ. ಸೊ ಅದಕ್ಕೆ ಇಷ್ಟೊಂದೆಲ್ಲ ತೊಗೊಂಡೆ ನಾನು. ಇನ್ನೂ ಒಂದಷ್ಟು ಆರ್ಡರ್ ಮಾಡಬೇಕಂತ ಇದ್ದೀನಿ. ಆ್ಯಕ್ಚುಲಿ ಟೈಮೇ ಆಗ್ತಿಲ್ಲ ನನಗೆ. ಆಫೀಸ್ಗೆ ಹೋಗಿದ ತಕ್ಷಣ ಆಫೀಸ್ ಕೆಲಸ ಆಗುತ್ತೆ, ಮನೆಗೆ ಬಂದಿದ ತಕ್ಷಣ ಮನೆ ಕೆಲಸ ಆಗುತ್ತೆ. ಸೊ ಮನೇಲಿ ಏನಂತ ಹೇಳಿದ್ರೆ ನನಗೆ ಕುಕ್ಕೆಲ್ಲ ಮಾಡಿಕೊಡ್ತಾರೆ. ಬಟ್ ನನ್ನ ಮಗನ ಒಂದು ಪ್ರಾಬ್ಲಮ್ ಅಂತ ಹೇಳಿದರೆ, ಅವ್ನು ಯಾರು ಮಾಡಿದ್ದೂ ತಿನ್ನಲ್ಲ. ಅವನಿಗೆ ನಾನು ಬಂದು ಏನಾದರೂ ಒಂದು ಕುಕ್ ಮಾಡಿಕೊಟ್ರೆ ಅದು ಒಂದೇ ಒಂದು ಐಟಮಲ್ಲೇ ಅದು ಒಂಥರನೇ ತಿನ್ಕೊಂಡು ಆರಾಮಾಗಿರ್ತಾನೆ. ಅದು ಮಾಡಿಲ್ಲ ಅಂತೇಳಿ ನಾನು ಮಾಡಿಕೊಡೋ ತನಕ ವೆಯ್ಟ್ ಮಾಡ್ತಾ ಇರ್ತಾನೆ. ಸೊ ಅದಕ್ಕೆ ಏನಂತ ಹೇಳಿದ್ರೆ ತುಂಬ ಆಕ್ಯುಪೈಡ್ ಆಗೇ ಇದ್ದಂಗೆ ಅನಿಸ್ತಾ ಇರುತ್ತೆ ನನಗೆ ಯಾವಾಗೂ. ಸೊ ನೋಡೋಣ, ಟೈಮ್ ಆದರೆ ಸುಮ್ಮನೆ ಇದ್ದಾಗ ಇನ್ನೇನು ಮಾಡಲ್ಲ, ಇದೇ ಶಾಪಿಂಗೇ ಮಾಡೋದು ನಾನು. ಅದೊಂಥರ ಕ್ರೇಜ್ ನನಗೆ. ಸೊ ದಿಸ್ ಇಸ್ ಅಬೌಟ್ ಮೈ ನ್ಯೂ ಸಾರಿ ಕಲೆಕ್ಷನ್ಸ್ ಆ್ಯಂಡ್ ದೆನ್ ಬ್ಲೌಸ್ ಕಲೆಕ್ಷನ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಿಮ್ಗೆ ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಗಿದೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಇದರಲ್ಲಿ ನಿಮ್ಗೆ ಯಾರಿಗಾದ್ರೂ ಬ್ಲೌಸ್ ಬೈ ಮಾಡಬೇಕಂತ ಲಿಂಕ್ ಏನಾದರೂ ಬೇಕಿದ್ದರೆ ಕಾಮೆಂಟ್ ಮಾಡಿ, ನಾನು ಕಳಿಸ್ತೀನಿ ನಿಮಗೆ. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.